ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಈಗ ತಾನೇ ನಿನ್ನೆಯಿಂದ ನಮ್ಮ ನಕ್ಷತ್ರ ನಾಡಿ 101ನೇ ಬ್ಯಾಚ್ ಶುರು ಆಯಿತು. ಇವತ್ತು 2ನೇ ದಿವಸ ಇರತಕ್ಕಂಥದ್ದು. ಸೊ ಯಾರು ಸಮಯದ ಅಭಾವ, ಎಲೆಕ್ಷನ್ ಇತ್ತು ಸರ್, ಸ್ವಲ್ಪ ಎಲೆಕ್ಷನ್ಗೆ ಹಾಕ್ಬಿಟ್ಟಿದ್ರು, ಸೇರಬೇಕಾಗಿತ್ತು ಅಂತ ಸಾಕಷ್ಟು ಜನ ಹೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಮುಂದಿನ ಒಂದು 102ನೇ ಬ್ಯಾಚ್ ನಾವು ಜೂನ್ 24ನೇ ತಾರೀಕು ಶುರು ಮಾಡ್ತಾ ಇದ್ವಿ. ಜೂನ್ 24ನೇ ತಾರೀಕು ಶುರು ಮಾಡ್ತಾ ಇದೀವಿ. ಆಸಕ್ತಿ ಇರೋರು ಖಂಡಿತ ಸೇರ್ಕೊಳ್ಬಹುದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಕರೆಗಳನ್ನ ತಗೊಂಡೋಗೋಣ ಇವತ್ತು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಸರ್, ವಿದ್ಯಾಭ್ಯಾಸದ ಬಗ್ಗೆ. ಏನ್ ಮಾಡ್ತಾ ಇದಾರೆ ಈಗ? ಸೆಕೆಂಡ್ PU ಮುಗಿದಿದೆ ಸರ್, ಮುಂದೆ ಏನ್ ಮಾಡ್ಬೇಕಂತ ಕೇಳ್ತಾ. ಏನ್ ಓದಿದಾರೋ ಅದನ್ನ ಮಾಡ್ಬೇಕು. ಸೈನ್ಸ್ ಓದಿದ್ರೆ ಸೈನ್ಸ್ ಕಡೆ ಹೋಗ್ಬೇಕು, ಕಾಮರ್ಸ್ ಹೋಗ್ಬಿಟ್ಟು ಸೈನ್ಸ್ ಕಡೆ ಹೋಗಕ್ಕಾತ? ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ಆರ್ಟ್ಸ್ ಮಾಡಿದ್ದಾರೆ ಸರ್. ಮತ್ತೆ ಇವಾಗ ಆರ್ಟ್ಸ್ ಅಂತಂದ್ರೆ BA ಇರುತ್ತೆ. ನೋಡೋಣ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹಾ ಸರ್, ಹೇಳಿ. ಮೇ 21, 2006 ಸರ್. 21 ಮೇ. ಹೇಳಿ. 2006. ಸಮಯ? ಭಾನುವಾರ ರಾತ್ರಿ 12:30. ಭಾನುವಾರ ರಾತ್ರಿ. ಇದು 21 ರಾತ್ರಿನ 22 ರಾತ್ರಿನ? ಹೆಂಗಿದೆ? 21 ಆದ್ಮೇಲೆ ಬೆಳಕರದಾಗ ಯಾವ ದಿವಸ ಬಂದಿತ್ತು? 22 ಇತ್ತು ಸರ್. ಮತ್ತೆ 22 ಅಂತೇಳಿ ಯಾಕೆ 21 ಅಂತ ಇದ್ದೀರಾ? ಹೌದೇನ್ ಸರ್, ನಾನು ಭಾನುವಾರದೇ ಲೆಕ್ಕ ಹಾಕಿದ್ದೆ, ಅದಕ್ಕೆ ಹಂಗೆ. ನೀವು ಯಾವ ಕಾಲದಲ್ಲಿ ಇದ್ದೀರಾ ಇನ್ನೂ ಅರ್ಥ ಆಗಲ್ಲಪ್ಪ. ಯಾರೋ ಅಡ್ಗೂಲಜ್ಜಿ ಕಾಲದಲ್ಲಿ ಇದ್ದೀರಿ ನೀವು ಇನ್ನು. 12 ಗಂಟೆ ಆದ್ಮೇಲೆ ಡೇಟ್ ಚೇಂಜ್. ಅರ್ಥ ಆಯ್ತಾ? ಇವತ್ತು ಡೇಟ್ ಎಷ್ಟು? ಇವತ್ತು 23. ಹಾ ಸರ್. ಇವತ್ತು ರಾತ್ರಿ 12 ಗಂಟೆ ಆದ್ಮೇಲೆ ಏನ್ ಡೇಟ್ ಬರುತ್ತೆ? ಏನ್ ಬರುತ್ತೆ? 24 ಸರ್. ಮತ್ತೆ ಹಂಗೆ ಹೇಳಿ, ಅದ್ರ ಪ್ರಕಾರ ಹೇಳಿ, ನನಗ್ ಗೊತ್ತಿಲ್ಲ. 12 ಅಲ್ಲ ಸರ್, 21, 22, 12:30 ಹುಟ್ಟಿದ್ದು. ಅದನ್ನೇ 22ನೇ ತಾರೀಕು ಹಾಕೊಂಡಿದ್ದೀನಿ. ಬೆಳಗಿನ ಜಾವದಾಗ 22ನೇ ತಾರೀಕು ಬಂದಿತ್ತಾ? ಹಾ ಸರಿ ಸರ್. ಹುಟ್ಟಿದ ಊರು? ಗಾದಿಗ್ನೂರ್ ಸರ್, ವಿಜಯನಗರ ಜಿಲ್ಲೆ. ಊರು? ವಿಜಯನಗರ ಜಿಲ್ಲೆ, ಗಾದಿಗ್ನೂರು. ವಿಜಯನಗರ ಬರುತ್ತಾ ನೋಡ್ತೀನಿ ಇಲ್ಲಿ. ಯಾವ್ದ ಊರೇ ಬರ್ತಾ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಸರ್ ಅಂದ್ರೆ ಬಳ್ಳಾರಿ ಜಿಲ್ಲೆ ಡಿಸ್ಟ್ರಿಕ್ಟ್ ಬರುತ್ತೆ ಸರ್, ಆಗಿನ ಲೆಕ್ಕಕ್ಕೆ. ಈಗ ವಿಜಯನಗರ ಡಿಸ್ಟ್ರಿಕ್ಟ್ ಆಗಿದೆ. ಎಲ್ಲೆಲ್ಲೋ ಹೇಳ್ತಾ ಇದ್ದೀರಾ. ಬಳ್ಳಾರಿಯಿಂದ ಎಷ್ಟು ಕಿಲೋಮೀಟರ್? ಬಳ್ಳಾರಿಯಿಂದ 50-60 ಕಿಲೋಮೀಟರ್ ಸರ್. ಗಾದಿನೂರ್ ಆದ್ರೆ 50 ಕಿಲೋಮೀಟರ್ ಸರ್. ಆಯ್ತು, ಬಳ್ಳಾರಿ ಹಾಕಿದ್ದೀನಿ. ಸೊ ಕುಂಭರಾಶಿ ಬರ್ತಾ ಇದೆ. ಕುಂಭರಾಶಿಯಲ್ಲಿ ಪೂರ್ವ ಭಾದ್ರಪದ ನಕ್ಷತ್ರ. ಹೌದು ಸರ್. 2ನೇ ಪಾದ, ಕರೆಕ್ಟಾ? ಹೌದು ಸೊ ಸರ್. 22 ತಗೊಳ್ಬೇಕು. ಓಕೆ. ಸೊ ಇದ್ರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. 21 ಆಗಿದ್ರೆ ಗೊತ್ತಿಲ್ಲ, ನಿಮಗೆ ಗೊತ್ತಿರುತ್ತೆ. ನೀವು ಜನನ ಕೊಟ್ಟಿರ್ತಕ್ಕಂಥ ಮಗು, ನಿಮ್ಗೆ ಡೇಟ್ ಗೊತ್ತಿರುತ್ತೆ. ಬೆಳಕರದಾಗ 22ನೇ ತಾರೀಕು ಆ ರೀತಿ ತಗೊಂಡಿದ್ದೀನಿ. ಸದ್ಯಕ್ಕೆ ಶನಿ ದಶ ನಡೀತಾ ಇದೆ. ಶನಿ ದಶ ಇರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ 6ನೇ ಮನೆ, 5ನೇ ಮನೆ ಬರ್ತಾ ಇದೆ. 6ನೇ ಮನೆ. ಸೊ ಏನಾದ್ರೂ 6ನೇ ಮನೆ ಅಂದ್ರೆ ಸರ್ವಿಸ್ ಇಂಡಸ್ಟ್ರಿ ಬರುತ್ತೆ. ಸೊ ಹಾಗೆ ಒಂದು ಕಸ್ಪಲ್ ನೋಡ್ಬಿಡೋಣ. ಕಸ್ಪಲ್ಲಿ ಎಜುಕೇಶನ್ ನಲ್ಲಿ ಯಾವುದು ಅಂತ ತಗೊಳ್ಳೋಣ. ಅದರಲ್ಲಿ ಬಂದಿರತಕ್ಕಂಥದ್ದು ಶುಕ್ರ 4. ಎಜುಕೇಶನ್ ಲೈನ್ ಅಲ್ಲಿ ಹೋದ್ರೆ ಒಳ್ಳೇದಿರುತ್ತೆ. ಅಂದ್ರೆ B.Ed ಮಾಡಿಸಬಹುದು ಅಂತ ಬರ್ತಾ ಇದೆ. ಕೇಳಿಸ್ತಾ? ಏನ್ ಸರ್? B.Ed. ಸರಿ ಸರ್. ಒಳ್ಳೇದಾಗ್ಲಿ. ಇದಕ್ಕೆ ಒಂದು ಎಮರಾಲ್ಡ್ ಹಾಕ್ಸಿ, ಒಳ್ಳೇದಾಗುತ್ತೆ. ಜ್ಯೋತಿಷ್ಯ ಕಲೀರಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಬರೀ ಎಜುಕೇಶನ್ ಎಲ್ಲ ಒಂದೇ ಅಲ್ಲ, ಮದುವೆ ವಿಚಾರದಲ್ಲೂ ಚೆನ್ನಾಗಿ ಗೊತ್ತಾಗುತ್ತೆ. ನಾನು ಹೇಗೆ ಕಂಡುಹಿಡಿದ್ರು ನೀವು ಹಾಗೆ ಕಂಡುಹಿಡಿಬಹುದು. ಈ ಲೈನ್ ಒಳ್ಳೇದು ಅಂತ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಮಗಳ ಬಗ್ಗೆ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಕೇಳಿಸ್ತಾ ಇಲ್ಲಮ್ಮ, ಸ್ವಲ್ಪ ಜೋರಾಗಿ ಸ್ಪಷ್ಟವಾಗಿ ಜೋರಾಗಿ ಮಾತಾಡಿ. ನನ್ನ ಮಗಳ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಿ. ಏನ್ ಓದಿದ್ದಾರೆ? ಅವರು 10th ಮುಗ್ದಿತ್ತು, ಸೈನ್ಸ್ಗೆ ಹಾಕಿದ್ದೆ ನಾನು. ಅದು ಸೈನ್ಸ್ KV IAS. ಅವರು ತುಂಬಾ ಸ್ಟ್ರಿಕ್ಟ್, ಫಸ್ಟ್ ಇಯರ್ ಕೂಡ ಪಾಸ್ ಮಾಡಲ್ಲ, ಅದ್ರಲ್ಲಿ ಸಬ್ಜೆಕ್ಟ್ ಹೋಗಿತ್ತು ಅವರಿಗೆ. ಈಗ ತಿರ್ಗಾ ಮತ್ತೆ ನಾನು ಸೈನ್ಸ್ ಬೇರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಣ ಅಂತ ಇದ್ದೀನಿ ಗುರುಜಿ. ಅವ್ಳು ಹುಟ್ಟಿದ ಡೇಟ್ ಎಲ್ಲ ಹೇಳ್ತೀನಿ. ಡೇಟ್ ಆಫ್ ಬರ್ತ್ ಹೇಳಿ.
9ನೇ ತಾರೀಕು ಜನವರಿ 2007. 9ನೇ ತಾರೀಕು ಜನವರಿ 9/1. 9/1/2007. ರಾತ್ರಿ 10:38 ಗುಲ್ಬರ್ಗ. ಈಗ ಫಸ್ಟ್ PUC ಮುಗೀತಾ? ಇಲ್ಲ, ಮುಗ್ದಿಲ್ಲ ಗುರುಜಿ. ಈಗ ಫಸ್ಟ್ PUC ಹೋಗ್ತಾ ಇದಾರಾ? ಅಡ್ಮಿಷನ್ ಮಾಡೋಣ ಅಂತ. ಇದು ಸೈನ್ಸ್ಗೆ. ಓಕೆ. ಇಲ್ಲಿ ಏನು ಯಾವ ತರ ಅದು ಏನ್ ಸ್ಟೇಟ್ ಸಿಲೆಬಸ್ ಇಲ್ಲಿ? ಯೂಶಲಿ ಫಸ್ಟ್ PUC ಎಲ್ಲ ಫೇಲ್ ಮಾಡ್ಸಲ್ವಲ್ಲ ಈಗ? ಅದು ಆಕ್ಚುಲಿ CBSE ಸರ್, ಅದು KV ಸ್ಕೂಲ್. ಮಂಗಳ ದಶ ನಡೀತಾ ಇದೆ 2025 ಶುಕ್ರ ಮಂಗಳನ ದಶ ನೋಡೋಣ. ಒಳ್ಳೆ ಬುದ್ಧಿವಂತ ಆಗಿರತಕ್ಕಂಥ ವಿದ್ಯಾರ್ಥಿ, 80% ತೆಗಿತಕ್ಕಂಥ ವಿದ್ಯಾರ್ಥಿ ವ್ಯಸನಗಳಿಗೆ ಒಳಗಾಗಿದ್ದಾನೆ, ಸೋಂಬೇರಿ ಆಗಿದೆ. ವಾರ್ಡ್ ಕೂರ್ಸು ಸರೋಗುತ್ತೆ. ಇದಕ್ಕೆ ದಾನ ಗೀನ ಅಲ್ಲ, ದಂಡಂ ದಶಗುಣಂ. ಅರ್ಥ ಆಯ್ತಾ? ಗುರುಜಿ. ವಾರ್ಡ್ದು ಸ್ಟ್ರಿಕ್ಟ್ ಆಗಿ ಕೂರ್ಸಮ್ಮ, ಪಾಸ್ ಆಗ್ತಾರೆ. ಒಂದ್ ಸಬ್ಜೆಕ್ಟ್ ಏನೋ ಹೋಗಿದೆ ಅಂತಂದ್ರಲ್ವಾ, ಕ್ಲಿಯರ್ ಆಗಿ ಸ್ಟ್ರಿಕ್ಟ್ ಆದ್ರೆ ಓದ್ತಾರೆ. ಸ್ಟ್ರಿಕ್ಟ್ನೆಸ್ ಬಿಟ್ರೆ 5ನೇ ಮನೆ 9ನೇ ಮನೆ ಸೋಂಬೇರಿ ಕಾಂಬಿನೇಷನ್. ಇದು ಸೋಂಬೇರಿಗಳಿಗೆ ಗ್ರಹಗಳಿಂದ ನಾವೇನೇ ತಗೊಳಕ್ಕಾಗಲ್ಲ. ಅವರಿಗೆ ಸಾಧ್ಯವಾದ್ರೆ 3 ಮುಖದ ರುದ್ರಾಕ್ಷಿ ಹಾಕಿ, ಮೊದಲು 3 ಮುಖದ ರುದ್ರಾಕ್ಷಿ ಹಾಕಿ, ಸ್ವಲ್ಪ ಸರಸ್ವತಿ ಮಂತ್ರ ಯಾವ್ದಾರು ಗೊತ್ತಿದ್ರೆ ಹೇಳಿಸಿ, ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ. ಹಾಗೆ ಬಾಳೆಹಣ್ಣನ್ನ ದಾನ ಮಾಡಿ, ಮೊಸರನ್ನ ದಾನ ಮಾಡಿ. ಬಾಳೆಹಣ್ಣು ಗುರುವಾರ ದಾನ ಮಾಡಿ 3 ತಿಂಗಳು, ಮೊಸರನ್ನ ಶುಕ್ರವಾರ ದಾನ ಮಾಡಿ. ಮುಂದಿನ ಕಾರ್ಯಕ್ಕೆ ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರ ಕೇಳ್ತೀನಿ. ಹೇಳಿ. ನಮ್ಮ ಅಕ್ಕವ್ರ ಮನೆ ಸೇಲ್ಗಿಟ್ಟಿದ್ವಿ ಗುರುಜಿ, ಅದು ಯಾವಾಗ ಸೇಲ್ ಆಗುತ್ತೆ ಅಂತ ನಾವು ಹೇಳಿದ ಅಮೌಂಟ್ ಆಗುತ್ತಾ? ಸೇಲ್ ಆಗುತ್ತೋ ಇಲ್ವೋ ಅನ್ನೋದು ಹೇಳ್ಬೋದು. ಸಮಯ ನೋಡ್ಕೊಂಡು ಹೋಗಿ ಕಷ್ಟ ಆಗುತ್ತೆ ಅಷ್ಟೇ. ಫಸ್ಟ್ ಏನ್ ಸಮಸ್ಯೆ ಇದೆ ಅಂತ ನೋಡೋಣ. ಅಲ್ಲಿ 1 to 2 ನಂಬರ್ ಹೇಳಿ. 230. 230. ಇಲ್ಲಿ 4ನೇ ಕಸ್ಪು 3ನೇ ಕಸ್ಪು ಬುಧ ಬಂದಿದೆ. ಆಮೇಲೆ ಶುಕ್ರನ ಕಾಂಬಿನೇಷನ್ ಬಂದಿದೆ. ಫಸ್ಟ್ ಬುಧ ನೋಡೋಣ ಏನಿದೆ ಅಂತ. ಬುಧನಲ್ಲಿ ಸೇಲ್ ಕಾಂಬಿನೇಷನ್ ಬರ್ತಾನೇ ಇಲ್ಲ. ಸೇಲ್ ಆಫ್ ಪ್ರಾಪರ್ಟಿ ಡ್ಯಾಶ್ ಆಗಿದೆ. ಹಾಗೆ ಶುಕ್ರನೊಂದು ಏನಾದ್ರು ಮುಂದಕ್ಕಾಗತ್ತಾ ಅಂತ ನೋಡಕ್ಕೆ ಶುಕ್ರ ಇಲ್ಲಿ 3-12 ಬಂದಿರೋ ಮೊದಲು ಕಮ್ಮಿಗೆ ಸೇಲ್ ಆಗತ್ತೆ ಅಂತ ಫಸ್ಟ್ ಪಾಯಿಂಟ್. ಆಮೇಲೆ 2ನೇ ಪಾಯಿಂಟು, ಅವ್ರು ಸೇಲ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಪೇಪರ್ಸೋ ಏನೋ ಯಾವುದೋ ಒಂದು ಸಮಸ್ಯೆ ತೋರಿಸ್ತಾ ಇದೆ. ಯಾರಾದ್ರೂ ಅದನ್ನ ತಗೊಂಡು ಹೋದ್ರೆ ಪೇಪರ್ಸ್ ಯಾವ್ದೋ ಒಂದು ಪೇಪರ್ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳಿ ಅಲ್ಲಿ ಪ್ರಾಬ್ಲಮ್ ಟೈಮ್ ತೋರಿಸ್ತಾ ಇದೆ. ಅದನ್ನೆಲ್ಲ ಸರಿ ಇದೆಯಾ ಅಂತ ಸರಿಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದೆ. ಕೇಳಿಸ್ತಾ? ಆಯ್ತು ಗುರುಜಿ. ಏನು ಉತ್ತರನೇ ಇಲ್ಲ? ಕೇಳಿಸ್ತಾ ಇದೆ ಗುರುಜಿ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಲ್ಲ? ನಾನು ಹೇಳಿದ್ದು ಅಲ್ಲಿ ಏನಾಗಿದೆ ಅಂತ ಹೇಳ್ಬೇಕು ತಾನೆ? ಕೇಳಿಸ್ತಾ ಇದೆ ಗುರುಜಿ. ಕೇಳಿಸ್ತಾ ಇರೋದು ಕೇಳ್ತಾ ಇಲ್ಲ. ನಾನು ಕೇಳಿಸ್ತಾ ಇರೋದ್ ಬಗ್ಗೆ ಕೇಳ್ತಾ ಇಲ್ಲ. ನಿಮ್ಗೆ ಯಾಕೋ ತಲೆ ಕೆಟ್ಟಿದೆ ಅನ್ಸುತ್ತೆ. ಪ್ರಾಬ್ಲಮ್ ಇರೋದನ್ನ ಹೇಳಿದೀನಿ. ಅಲ್ಲಿ ಏನಾರು ಆಗಿದ್ಯಾ ಅಂತ ಕೇಳ್ತಾ ಇದೀನಿ ನಿಮ್ಗೆ. ಏನು ಆಗಿಲ್ಲ ಗುರುಜಿ, ನಾವ್ 18 ವರ್ಷದಿಂದ ಇದೀವಿ. ಮನೆ ಪೇಪರ್ಸ್ ಎಲ್ಲ ಸರಿಗಿದೆ. ಅದೇ ಏನು ಅಂತ ನಮ್ಗೆ ಏನು ಗೊತ್ತಾಗ್ತಿಲ್ಲ. ಇಲ್ಲಿ ಒಂದು ಕಮ್ಮಿ ಕೇಳ್ತಾ ಇದಾರೆ ಅಂತ ಒಂದು, ಅಲ್ಲಿ ಯಾರಾದ್ರೂ ತಕರಾರು ಮಾಡ್ತಾ ಇದ್ರೆ ಮಾರೋದ್ ಬೇಡ, ಅಲ್ಲಿ ತಗೊಳ್ಬೇಡಿ ಅಂತ ಹೇಳೋರು ಅಂತ ಹೆಂಗಾರು ಬರುತ್ತೆ. ಅದನ್ನ ಹೇಳ್ತಾ ಇರೋದು. ಆತರ ಏನು ಗೊತ್ತಿಲ್ಲ ಗುರುಜಿ. ಇನ್ನ ಇವಾಗ ಇದ್ ಮಾಡ್ತಾ ಇದೀವಿ. ಇನ್ನ ಯಾರು ಕೇಳ್ಕೊಂಡ್ ಬಂದಿಲ್ಲ. ಮುಂಚೆ ಎಲ್ಲ ಕಮ್ಮಿ ಕೇಳ್ತಾ ಇದ್ರು. ನಾವ್ ಆ ರೇಟ್ ಕೊಡೋಕ್ ಇದಿಲ್ಲ, ಅದಕ್ಕೆ ಅಷ್ಟೇ. ಕಮ್ಮಿ ಕೊಡಂಗಿದ್ರೆ ಬೇಗ ಸೇಲ್ ಆಗುತ್ತೆ ಅಷ್ಟೇ. ಮುಂದಿನ ಕರೆಗೆ ಹೋಗೋಣ. ಯಾವಾಗ ನಮ್ಮ ಪ್ರಶ್ನಾಶಾಸ್ತ್ರದಲ್ಲಿ 3ನೇ ಮನೆ, 5ನೇ ಮನೆ, 10ನೇ ಮನೆ, 11ನೇ ಮನೆಗೆ ಬಂದರೆ ನಾವು ಅನ್ಕೊಂಡಿದ್ ರೇಟ್ ಬರುತ್ತೆ, ಇನ್ನು ಜಾಸ್ತಿನೂ ಬರುತ್ತೆ. ಯಾವಾಗ 3ನೇ ಮನೆ 12ನೇ ಮನೆ ಬಂತು ಅಂತಂದ್ರೆ ನಾವು ಅನ್ಕೊಂಡಕ್ಕಿಂತ ಕಮ್ಮಿ ಬರುತ್ತೆ, ಕೊಡಬೇಕಾಗತ್ತೆ 3-12. ಯಾವಾಗ 3 ಬರೋದೇ ಇಲ್ಲ, ಅದು ಯಾರು ಬಂದು ಮಾತಾಡೋದೇ ಇಲ್ಲ, ಬೇಡ ಅಂದ್ಬಿಡ್ತಾರೆ. 3 ಅಂತ ಬರ್ಬೇಕು ಫಸ್ಟ್, ಆಮೇಲೆ 5 ಬರ್ಬೇಕು, 5ನೇ ಮನೆ, ಆಮೇಲೆ 10ನೇ ಮನೆ, ಆಮೇಲೆ 11ನೇ ಮನೆ, ಆ ರೀತಿ ಹೋಗುತ್ತೆ. ಅದರಲ್ಲಿ ಏನಾದ್ರು 5, 6, 8 ಬಂದ್ರೆ ಅಲ್ಲಿ ಏನಾದ್ರು ಪೇಪರ್ಸ್ ಪ್ರಾಬ್ಲಮ್ಮು ಅಥವಾ ಯಾರಾದ್ರೂ ಅಲ್ಲಿ ಅಕ್ಕಪಕ್ಕ ಕಡ್ಡಿ ಇಡೋ ಕೆಲಸ ಇರ್ತದಲ್ಲ, ಅದಿರ್ತದಲ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಲೈನಲ್ಲಿ ಇದ್ದೀರಾ? ಮಾತಾಡಿ. ನೆಕ್ಸ್ಟ್ ಕಾಲ್ ಕೊಡಿ. ಅದೇ
ಹೇಳಿ ಸರ್. ಕೇಳಿಸ್ತಾ ಇದೆಯಾ? ಹಾ ಅದೇ ಯಶವಂತ್ ಅಂತ ಮಾತಾಡ್ತಾರೆ ಸರ್. ಹೇಳಿ. ಅದೇ ಹೆಂಗಿದೆ ರಾಶಿ ಹೆಂಗೆ ಅಂತ ತಿಳ್ಕೊಬೇಕಾಗಿತ್ತು, ಅದಕ್ಕೋಸ್ಕರ ಕಾಲ್ ಮಾಡಿ. ಹೆಂಗಿದೆ ರಾಶಿನಾ? ಸರ್ ಏನು ಹೆಂಗಿದೆ? ಹಲೋ ಸರ್ ಏನ್ ವಾಯ್ಸ್ ಬ್ರೇಕ್ ಆಗ್ತಿದೆ. ನಮ್ದು ವಾಯ್ಸು ಲ್ಯಾಂಡ್ ಲೈನು. ಓಕೆ, ಮೊಬೈಲ್ ಇಂದ ಬ್ರೇಕ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾಲ್ ಕೊಡಿ. ಮೊಬೈಲ್ ಇಂದ ಬ್ರೇಕ್ ಆಗುತ್ತೆ, ಲ್ಯಾಂಡ್ ಲೈನ್ ಇಂದ ಏನ್ ಬ್ರೇಕ್ ಆಗಲ್ಲ. ಮುಂದಿನ ಕರೆ ಕೊಡೋಣ, ಹೋಗೋಣ. 24ನೇ ತಾರೀಕು ಜೂನ್ ಅಲ್ಲಿ ನಮ್ದು 102ನೇ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆಸಕ್ತರು ಬರೆದಿಟ್ಕೊಳ್ಳಿ, ಹತ್ರದಲ್ಲಿದ್ದಾಗ ಜಾಯ್ನ್ ಆಗಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ, ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಏನ್ ಕೇಳ್ಬೇಕಾಯ್ತು? ಅವನು ಯಾಕೋ ಸರಿ ಇಲ್ಲ ಗುರುಜಿ, ನಮ್ ತಾಯಿನೂ ಸರಿಯಾಗಿ ನೋಡ್ಕೊಳಲ್ಲ, ಪೋಲಿ ಆಗಿದ್ದಾನೆ ಗುರುಜಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 26 ಗುರುಜಿ. 26. ಸರಿ. ಇಲ್ಲಿ ಶುಕ್ರನ ಅಂಶದಲ್ಲಿ ಕೇಳಿದರೆ, ಶುಕ್ರನ ಅಂಶ ನೋಡೋಣ ಮೊದಲು. ಶುಕ್ರನ ಅಂಶ ಅವನು ಆರಾಮಾಗಿದ್ದಾನೆ, ಏನು ಟೆನ್ಷನ್ ಇಲ್ಲ, ಚೆನ್ನಾಗಿ ದುಡ್ಡು ಕಾಸು ಸಿಗುತ್ತೆ. ಬುಧ ರೆಟ್ರೋಗ್ರೇಡ್ ಇದ್ದಾನೆ. ಫ್ರೆಂಡ್ ಸರ್ಕಲ್ ಇಂದ ಪ್ರಾಬ್ಲಮ್ ಆಗಿದೆ, ಅರ್ಥ ಆಯ್ತಾ? ನೋಡ್ಕೊಳ್ಳಲ್ಲ ಅಲ್ಲ, ಅವನು ಒಂಥರ ಮಹಾರಾಜನ್ ತರ ಇದ್ದಾನೆ, ಏನು ಮಾಡಲ್ಲ ಅಂತಲ್ಲ, ಮಹಾರಾಜನ್ ತರ ಓಡಾಡ್ತಾ ಇದ್ದಾನೆ, ಎಲ್ಲೋ ದುಡ್ಡು ಸಿಗ್ತಾ ಇರತ್ತೆ, ಅರ್ಥ ಆಯ್ತಲ್ಲ? ಇದೆ ಶುಕ್ರನ ಅಂಶದಲ್ಲಿ ಕೇಳಿದ್ದೀರಾ, ಬುಧನ ರೆಟ್ರೋಗ್ರೇಡ್ ಅಲ್ಲಿ ಕೇಳಿದ್ದೀರಾ, ಶನಿಯ ಒಂದು ಅಂಶದಲ್ಲಿ ಕೇಳಿದ್ದೀರಾ. ಈ 3 ಅಂಶ ಒಳ್ಳೆ ಕಡೆ ಇದೆ. ಅವನೇನ್ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡು ಕ್ಯಾರೆ ತರ ಇದ್ದಾನೆ, ಅರ್ಥ ಆಯ್ತಾ? ಹ್ಞೂ ಗುರುಜಿ, ಅವ್ನು ಹಂಗೆ ಇರೋದು ಗುರುಜಿ. ಮನೆ ಬಗ್ಗೆ ಒಂಚೂರು ಜವಾಬ್ದಾರಿನೂ ಇಲ್ಲ, ತಾಯಿ ನೋಯಿಸ್ಬಾರ್ದು ಅನ್ನೋದಿಲ್ಲ, ಎಂತೆಂತೋ ಮಾತಾಡ್ತಾನ, ತಾಯಿನೂ ನೋಯಿಸ್ತಾನ, ಮನೆ ಬಗ್ಗೆ ಒಂಚೂರು ಜವಾಬ್ದಾರಿ ಇಲ್ಲ ಗುರುಜಿ. ಸ್ವಲ್ಪ ಗೋಧಿಯನ್ನ ದಾನ ಮಾಡಿ ಮೊದಲು, ಅವನ ಹೆಸರಲ್ಲಿ ಸ್ವಲ್ಪ ಗೋಧಿನ ದಾನ ಮಾಡ್ತಾ ಬನ್ನಿ. ಸಾಧ್ಯವಾದ್ರೆ ಒಂದು ರುದ್ರಾಕ್ಷಿ ಹೇಳ್ತೀನಿ, ಜವಾಬ್ದಾರಿಗೋಸ್ಕರ. ಶನಿಯ ರುದ್ರಾಕ್ಷಿ ಬಹಳ ವಿಶೇಷ, ಶನಿಯ ರುದ್ರಾಕ್ಷಿನ ಹಾಕಬೇಕು. 7 ಮುಖದ ರುದ್ರಾಕ್ಷಿ ಹಾಕಿ, ಕೈಲಾಶಂತ್ರ ಮನೇಲಿ ಸ್ಥಾಪನೆ ಮಾಡಿ. ಇವೆಲ್ಲವೂ ಕೂಡ ಸಾಕಷ್ಟು ಬದಲಾವಣೆ ಮನುಷ್ಯರಲ್ಲಿ ತರುತ್ತೆ. ಯಾರ್ಯಾರಿಗೆ ಈ ತರ ಇರ್ತಕ್ಕಂಥದ್ದು ಕೈಲಾಶಂತ್ರ ತುಂಬಾನೇ ಸಹಾಯ ಮಾಡುತ್ತೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ ಹೇಳಿ. ನಮಸ್ಕಾರ. ನಮಸ್ಕಾರ. ಹಲೋ ಕೇಳಿಸ್ತಾ ಇದೆ? ಗುರುಜಿ ನಮಸ್ತೆ ಗುರುಜಿ. ಹೇಳಿ. ನಮ್ಮ ಮಗನ ಬಗ್ಗೆ ಒಂದ್ ಸ್ವಲ್ಪ ಕೇಳ್ಬೇಕಾಗಿತ್ತು ಗುರುಜಿ. ಏನ್ ವಿಚಾರ? ಸ್ವಲ್ಪ ಅಂದ್ರೆ ನೋಡಿ, ಒಂದ್ ಬೇರೆ ಜೊತೆ ಏನು ನಿಮಗೆ ನೀವೇ ಮಾತಾಡ್ಕೊತಾ ಇದ್ರ? ಕೇಳಿಸ್ತಾ ಇಲ್ಲ. ಕೇಳ್ತಾ ಇಲ್ಲ ರೀ. ಏನೋ ಗುಟ್ಟಲ್ಲಿ ಮಾತಾಡ್ತಾ ಇದ್ದೀರಾ, ಯಾರಿಗೂ ಕೇಳಿಸ್ಬಾರ್ದು ಅಂತ. ಕರೆಕ್ಟಾಗಿ ಹೇಳಿ, ಜೋರಾಗಿ, ದೂರ ಬಂದು. ಹಾ, ಹಲೋ ಗುರುಜಿ, ಪ್ರಜ್ಞಾತ್ ಹತ್ರಕ್ಕೆ ಹೋಗಿ ನನ್ನ ಮಗನ ಸ್ವಲ್ಪ ಕೇಳ್ಬೇಕಾಗಿತ್ತು. ಏನ್ ಕೇಳ್ಬೇಕಾಯ್ತು? ಅವನು ನೋಡ್ರಿ, ಈಗ 1-2 ವರ್ಷ ಆಯ್ತು, ಒಬ್ಬ ಹೆಣ್ಮಕ್ಳ ಜೊತೆ ಸಂಪರ್ಕದಲ್ಲಿ ಇದ್ದಾನ್ರಿ. ಮೇಡಮ್, ನಿಮ್ದೇನೋ ಒಳ್ಳೆ ಗುಟ್ಟಲ್ಲಿ ಬಂದು ಕೇಳ್ತಾರೆ. ನಿಜವಾಗ್ಲೂ ನಿಮ್ ಮೊಬೈಲ್ ಡಿಸ್ಟೆನ್ಸ್ ಕೇಳಿಸ್ತಾ ಇಲ್ಲ, ಅದೇನೋ ಏನೋ ಹೆಣ್ಮಗದು. ನೆಕ್ಸ್ಟ್ ಕೊಡಿ. ಸ್ವಲ್ಪ ಅಲ್ಲಿ ಕರೆಗೆ ಬರೋರು ದಯವಿಟ್ಟು ಸ್ವಲ್ಪ ಆಚೆ ಬಂದು ಮಾತಾಡಿ. ಯಾವ್ದೋ ರೂಮ್ ಒಳಗೆ ಹೋಗ್ಬಿಡ್ತೀರಿ ನೀವು ಮಾತಾಡಕ್ಕೆ, ಏನೋ ಒಂದು ಗುಟ್ಟಿನ ವಿಚಾರ. ರೂಮಲ್ಲಿ ಸಿಗ್ನಲ್ ಬರಲ್ಲ, ಇಲ್ಲಿ ನಮಗ್ ಕೇಳಿಸಲ್ಲ. ಒಳ್ಳೆ ಕರೆನೂ ಕಟ್ ಮಾಡ್ಕೋತೀರಾ. ಕಾಲ್ ಸಿಕ್ಕಿದಾಗ ಆಚೆ ಬನ್ನಿ, ಸಿಗ್ನಲ್ ಸ್ವಲ್ಪ ಸ್ಪೀಡ್ ಆಗಿರುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಮೊಬೈಲಲ್ಲೇ ಮಾಡೋದು, ಲ್ಯಾಂಡ್ ಲೈನ್ ಇಂದ ಮಾಡೋದು ಬಹಳ ಕಮ್ಮಿ. ಮುಂದಿನ ಕರೆಗೆ ಹೋಗೋಣ. ಇನ್ನೊಂದ್ಸತಿ ಟ್ರೈ ಮಾಡಿ, ಸಿಗದೆ ಇರೋರು. ನಮಸ್ಕಾರ. ನಮಸ್ಕಾರ ಸರ್. ನೋಡಿ, ಈ ವಾಯ್ಸ್ ಬಂತಲ್ಲ. ನಮ್ ಸಮಸ್ಯೆ ಇದ್ರೆ ಎಲ್ಲಾ ಕಾಲ್ಗಳು ಕಟ್ ಆಗ್ಬೇಕು, ಎಲ್ಲಾ ಕಾಲು ಕೇಳಿಸ್ದೇ ಇರ್ಬೇಕು. ಹೇಳಿ ಈಗ. ಹಲೋ ಸರ್, ನಮಸ್ಕಾರ ಸರ್. ಹೇಳಿ ಸರ್, ನಮ್ಮ ಮಗನ ಬಗ್ಗೆ ಅಂದ್ರೆ ಕೇಳ್ಬೇಕಾಯ್ತು ಸರ್. ಅದೇ ಏನ್ ಬೇಗ ಬೇಗ ಹೇಳ್ಬೇಕು ಕೇಳಕ್ಕೆ. ಸರ್, ಎಜುಕೇಶನ್ ಬಗ್ಗೆ, ಶಿಕ್ಷಣ ಬಗ್ಗೆ ಕೇಳ್ಬೇಕಾಯ್ತು ಸರ್. ನಮ್ಮ ಮಗನ ಬಗ್ಗೆ, ದೊಡ್ಡ ಹಿರಿಮಗನ ಬಗ್ಗೆ ಹೇಳ್ತಾ ಇರಿ. ಏನ್ ಮಾಡ್ತಾ ಇದ್ದಾನೆ ಏನು ಅಂತ ಬಗಳ್ರಿ. ಫಸ್ಟ್ ಇಯರ್ ಮುಗೀತು ಸರ್, ಇವಾಗ ಸೆಕೆಂಡ್ ಇಯರ್ ಅದನ್ ಸರ್. ಎಜುಕೇಶನ್ ಹೆಂಗ್ ಮುಂದೆ ಹೆಂಗ್ ತಗೊಂಡಿದ್ದಾರೆ ಹೇಳಿ. ಅಲ್ಲಿ ನೀವು ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿದ್ರೆ ನಾನು ಹೇಳೋದು ಅರ್ಥ ಆಗತ್ತಪ್ಪ. ಸರ್, ನಾ ಟಿವಿ ಬಿಟ್ಟು ದೂರ ಇದೆ ಸರ್. ಒಂದು ಫಸ್ಟ್ ಇಯರ್ ಮುಗೀತು. ದೂರ ಆದ್ರೆ ಬೆಂಗಳೂರಿಗೆ ಬಂದ್ಬಿಡಿ, ಇನ್ನೂ ಕಮ್ಮಿ ಆಗತ್ತೆ. ಸರ್, ಫಸ್ಟ್ PUC ಏನ್ ತಗೊಂಡಿದ್ದಾರೆ ಅಂತ ಕೇಳಿದೆ ನಾನು. ಇಲ್ಲ ಸರ್, ಫಸ್ಟ್ PUC ಮುಗೀತು ಸರ್. ಸೆಕೆಂಡ್ PUC ಮುಂದೆ ಎಜುಕೇಶನ್ ಹೆಂಗಿದೆ ಒಂದು. ಫಸ್ಟ್ PUC ಏನ್ ತಗೊಂಡಿದ್ದಾರೆ ಅಂತ ಕೇಳಿದೆ ಸರ್. 78.5 ತಗೊಂಡ್ ಸರ್. ನೆಕ್ಸ್ಟ್ ಕಾಲ್ ಕೊಡಿ. ಅವ್ರಿಗೆ ಅರ್ಥ ಆಗಲ್ಲ, ನಾನೇನು ಪರ್ಸೆಂಟೇಜ್ ಕೇಳ್ತಾ ಇದ್ದೀನಿ. ಸೈನ್ಸ್ ತಗೊಂಡಿದಾರಾ, ಕಾಮರ್ಸ್ ತಗೊಂಡಿದಾರಾ, ಆರ್ಟ್ಸ್ ತಗೊಂಡಿದಾರಾ ಅಂತ ಕೇಳ್ತಾ ಇದ್ದೀನಿ. ಆ ಕರೆ ಸಿಕ್ಬೇಕಾದ್ರೆ ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ,
ನಾನು ಫ್ರೀಯಾಗಿ ಹೇಳ್ತೀನಿ, ಬೇರೆಯವ್ರ ತರ ಕಚೇರಿಗೆ ಬನ್ನಿ, ಅರ್ಥ ಆಯ್ತಾ? ನಿಮ್ಮ ಹತ್ರ ₹1 ತಗೊಳ್ದಂಗೆ ಕರೆ ಮಾಡಿದವ್ರಿಗೆ ಉಚಿತ ಸಲಹೆ ಕೊಡ್ತಾ ಇದ್ದೀನಿ. ಇದಕ್ಕೆ ಫಸ್ಟ್ ಬೆಲೆ ಕೊಡೋಣ, ಅರ್ಥ ಆಯ್ತಾ? ಉಚಿತ ಸಲಹೆ ಈ 20 ನಿಮಿಷ ಯಾವಾಗ ಕಾಲ್ ತಗೊಳ್ತೀನೋ ಯಾರಿಗೂ ಕೂಡ ನಿಮಗೆ ಹಂಗಿದೆ ಹಿಂಗಿದೆ ಒಂದ್ಸತಿ ಕಚೇರಿಗೆ ಭೇಟಿ ಮಾಡಿ ಒಂದಿಷ್ಟು ದುಡ್ಡು ಹಾಕಿ ಅಂತ ಹೇಳಲ್ಲ. ಫ್ರೀ ಸಿಕ್ಕಿದಾಗ ಕರೆಕ್ಟಾಗಿ ಉಪಯೋಗಿಸ್ಕೊಳ್ಳಿ, ನೀಟಾಗಿ ಬೇಗ. ಆತರಿಗೆ ಟಾಂಜಿನೇನ್ ತರ ಸುಮ್ಮನೆ ಇಷ್ಟು ಪರ್ಸೆಂಟೇಜ್ ಬಂದಿದೆ, ಪರ್ಸೆಂಟೇಜ್ ಇಟ್ಕೊಂಡು ನಾನೇನ್ ಮಾಡ್ಲಿ? ಯಾವ ಲೈನ್ ಓದ್ತಾ ಇದಾರೆ, ಯಾವ ಲೈನ್ಗೆ ಅದು ಅನುಕೂಲನಾ ಅನಾನುಕೂಲನಾ ನೋಡ್ಕೊಂಡು ಹೇಳ್ತೀವಿ. ಸುಮ್ಮನೆ ಕರೆನೆಲ್ಲ ವೇಸ್ಟ್ ಮಾಡ್ಕೊತೀರಿ ನೀವು. ಸಂಕ್ಷಿಪ್ತವಾಗಿ, ಚಿಕ್ಕದಾಗಿ, ಪುಟ್ಟದಾಗಿ, ಫಾಸ್ಟ್ ಆಗಿ ಹೇಳಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ. ಹನುಮ ಜಯಂತಿ ಶುಭಾಶಯಗಳು. ಏನ್ ಶುಭಾಶಯಗಳು? ಹನುಮ ಜಯಂತಿ. ಇವತ್ತು ಹನುಮ ಜಯಂತಿ, ಹೌದು, ಶುಭಾಶಯಗಳು ನಿಮ್ಗೂ. ಅದೇ ತರ ಆಂಜನೇಯ ಶಕ್ತಿ ಕೊಡ್ಲಿ, ಯುಕ್ತಿ ಕೊಡ್ಲಿ, ಬುದ್ಧಿ ಕೊಡ್ಲಿ. ಥ್ಯಾಂಕ್ಸ್ ಗುರುಜಿ. ಗುರುಜಿ, ನಾನು ನನ್ನ ಪ್ರಶ್ನೆ ಹಾಕ್ಬೇಕಿದ್ರಿ, ನನ್ನ ಮಕ್ಕಳ ಬಗ್ಗೆ ಕೇಳ್ಬೇಕಿದ್ರಿ. ಮಕ್ಕಳು ಬಗ್ಗೆ, ಒಂದು ಮಗುದ ಬಗ್ಗೆ ಅಷ್ಟೇ. ಆದ್ರೆ ಮಗಳ ಬಗ್ಗೆ ಕೇಳ್ಬೇಕಿದ್ರಿ ಗುರುಜಿ. ಹೇಳಿ. ಅದು ಆಗ ಗುರುಜಿ ಒಂಥರ ಹಿಂಗ ತಲಹಟೆ ಜಾಸ್ತಿ ಹೊಂಬತನ ಅಂತಾರಲ್ಲ, ಹಂಗ್ ಮಾಡ್ತಾಳ್ರಿ. ನಂಬರ್ ಹೇಳಿ. ಆ ನಂಬರ್ ಪ್ರಜ್ಞಾಶಾಸ್ತ್ರ ಹೋಗ್ತೀನಿ ಗುರುಜಿ. 97 ಸಂಖ್ಯಾಶಾಸ್ತ್ರ ಅಲ್ಲ, ಪ್ರಶ್ನಾಶಾಸ್ತ್ರ. ಈ ನ್ಯೂಮರಾಲಜಿ ಬಂದು ಅವರು ಇವರು ನ್ಯೂಮರಾಲಜಿ ಬಂದು ನಮ್ದು ಯಾವ್ದಾದ್ರು ಟಿವಿಲಿ ಯಾರು ಪರಿಚಯ, ನಮಸ್ಕಾರ ನೀವು ಸಂಖ್ಯಾಶಾಸ್ತ್ರದವ್ರ ಅಂತ ಕೇಳ್ತಾರೆ. ನಿಮ್ ತಾಲೂಕಾಯ್ ಅವ್ರಿಗೆಲ್ಲ ಹೇಳದೆ ಹಿಂಗೆ, ನಾನು ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ ಅಲ್ಲ, ಪ್ರಶ್ನಾಶಾಸ್ತ್ರ. ಕನ್ನಡವನ್ನ ಕರೆಕ್ಟ್ ಆಗಿ ಕಲೀರಿ. ಪ್ರಶ್ನಾಶಾಸ್ತ್ರ. ಏನ್ ಹೇಳಿ? ಬರ್ತಾರೆ ಬೇರೆ. ಹೆಲ್ತ್ ಅಲ್ಲಿ ನೋಡೋಣ ಮೆಂಟಾಲಿಟಿ ಹೇಗಿದೆ ಅಂತ. ಇಲ್ಲಿ ರಾಹುವಿನ ತತ್ವದಲ್ಲಿ ಬಂದಿದೆ. ರಾಹು 8ನೇ ಮನೆ ಮಂಡುತನವನ್ನ ತೋರಿಸುತ್ತೆ. 8-2-11 ಬುಧನಲ್ಲಿ ಬಂದಿರತಕ್ಕಂಥದ್ದು. 8-3-10 ಇಲ್ಲಿ ಶುಕ್ರಲ್ಲಿ ಬಂದಿರತಕ್ಕಂಥದ್ದು. 2 ಗ್ರಹಗಳು ಸ್ವಲ್ಪ ನೆಗೆಟಿವ್ ಇರೋದ್ರಿಂದ ಸ್ವಲ್ಪ ಬುಧನಿಗೆ ಹೆಸರು ಕಾಳನ್ನ ಪ್ರತಿ ಬುಧವಾರ ನಿವಾಳಿಸಿ ದಾನ ಮಾಡಿ, ಹಾಗೆ ಅವರೇಕಾಳನ್ನ ಶುಕ್ರವಾರ ನಿವಾಳಿಸಿ ದಾನ ಮಾಡಿ. ಶಾಂತವಾಗಿರಕ್ಕೆ 9ನೇ ಮನೆ ಬಹಳ ಸಹಾಯ ಮಾಡುತ್ತೆ, 5ನೇ ಮನೆ ಸಹಾಯ ಮಾಡುತ್ತೆ. ಸಾಧ್ಯವಾದ್ರೆ 5 ಮುಖದ ರುದ್ರಾಕ್ಷಿ ಹಾಕಿ. ಹೆಣ್ಮಕ್ಳು ರುದ್ರಾಕ್ಷಿ ಹಾಕಬಹುದು, ತೊಂದರೆ ಇಲ್ಲ. ಇದನ್ನೆಲ್ಲ ಮಾಡಿದಾಗ ಖಂಡಿತ ನಿಮಗೆ ಒಂದು 3 months ಅಲ್ಲಿ ರಿಸಲ್ಟ್ ಸಿಗುತ್ತೆ. ನಮಸ್ಕಾರ. ಮಾತಾಡಿ. ಹಲೋ, ಹೇಳಿ. ಕೇಳಿಸ್ತದೆ, ಹೇಳಿ. ನಮಸ್ಕಾರ. ಹೇಳಿ. ನಮಸ್ಕಾರ ಗುರುಜಿ. ಆಯ್ತು, ಹೇಳಿ. ನಮಸ್ಕಾರ 5 ಸತಿ ಆಯ್ತು, ಹೇಳಿ. ನಾನೊಂದು ರಿಕ್ಷಾ ತಗೊಳ್ಬೇಕಂತಿದ್ದೆ ಸರ್. ರಿಕ್ಷಾ? ಹಲೋ, ರಿಕ್ಷಾ ತಗೊಳ್ಬೇಕಿದ್ದೆ ಅಂತ ಸರ್. ಎಷ್ಟು ವಯಸ್ಸು ನಿಮಗೆ? 55 ವರ್ಷ. ರಿಕ್ಷಾ ತಗೊಂಡು ಏನ್ ಮಾಡ್ತೀರಾ? ರಿಕ್ಷಾ, ಪ್ಯಾಸೆಂಜರ್ ರಿಕ್ಷಾ ಓಡಿಸ್ಬೇಕಂತಿದ್ದೆ. ಎರಡು ಹುಡುಗಿಯರು. ಬೇಸಾಯ ಮಾಡ್ತೀನಿ ನಾನು. ಸ್ವಲ್ಪ ಕಮ್ಮಿ ಇದೆ ವ್ಯವಸಾಯ. ನಿಮಗೆ 55 ಇಯರ್ಸ್ ಏನ್ ಸರ್? 55 ಆಗಿದೆ. ಎಷ್ಟು ವರ್ಷ ಓಡಿಸ್ತೀರಾ? ಇನ್ನೊಂದು 4-5 ವರ್ಷ. ಯಾಕಂದ್ರೆ 60 ವರ್ಷ ಆದ್ಮೇಲೆ ನಿಮಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಲ್ಲ, ನಿಮ್ಗೆ FC ಸಿಗಲ್ಲ. ಮಾಡಬಹುದಾ ಅಂತ ಕೇಳಬೇಕಂತ. ಪ್ರಶ್ನಾಶಾಸ್ತ್ರ ಹಾಕಿ ನೋಡ್ತೀನಿ. ಆದ್ರೂ ಇಯರ್ ಪ್ರಕಾರ ನಿಮಗೆ 58-60 ದಾಟಿದ್ರೆ ನಿಮಗೆ ನಿಮ್ಮ ಏಜ್ ಪ್ರಕಾರ ಓಡಿಸಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡೋದು ಸ್ವಲ್ಪ ಕಷ್ಟ. ಅದು ಇರುತ್ತೆ, ನೋಡ್ಕೊಳ್ಳಿ. ನಂಬರ್ ಹೇಳಿ. 1-549. 99. ಜಾಬ್. ರಿಕ್ಷಾ. ಯಾವಾಗಲೂ ರಿಕ್ಷಾಗೆ 4ನೇ ಕಸ್ಪ್ ನೋಡ್ತೀವಿ. 4ನೇ ಕಸ್ಪು ಚಂದ್ರ ಬಂದಿದೆ, ಅದರಿಂದ ಲಾಭ ಬರುತ್ತಾ, ಗಾಡಿ ತಗೊಂಡಿರತಕ್ಕಂಥದ್ದು ನಮಗೆ ಹಣವನ್ನು ಕೊಡುತ್ತಾ ಅಂತ ಹೇಳಿ ನೋಡ್ತೀವಿ. ಚಂದ್ರ ಬಿಸ್ನೆಸ್ ಮಾಡಬಹುದು, ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ. ಯಾಕಂದ್ರೆ 2ನೇ ಮನೆ, ಇಲ್ಲಿ 4ನೇ ಮನೆ ಮತ್ತೆ 9ನೇ ಮನೆ ಬಿಸ್ನೆಸ್ಗೋಸ್ಕರ ತಗೊಳ್ತೀರಿ ಅಂತ ಹೇಳಿದೀರಾ. ಲಾಭನೂ ಬರುತ್ತೆ, ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಲಾಸ್ ಆಗುತ್ತೆ. ಆದ್ರೂ ಸ್ವಲ್ಪ ಹೆಚ್ಚಿಗೆ ದುಡ್ಡಿಲ್ಲ, ಪರವಾಗಿಲ್ಲ, ಮಾಡ್ಕೊಂಡು ಹೋಗ್ಬೋದು, ಜೀವನ ಮಾಡಬೇಕು ಅಂತ ಹೇಳಿ ಸಕ್ಸಸ್ ಆಗುತ್ತೆ ಅಂತ ಬರುತ್ತೆ. ಖಂಡಿತ ಮುಂದುವರಿರಿ, ತಗೊಂಡು ಹೋಗ್ಬೋದು. ಒಳ್ಳೇದಾಗ್ಲಿ. ಮುಂದಿನ ಕರೆ. ನಮಸ್ಕಾರ. ಹೇಳಿ. ಯಾರಾದ್ರೂ ಒಬ್ರು ಮಾತಾಡಿ. ಅಲ್ಲಿ ಫಸ್ಟೇ ಮಾತಾಡ್ಕೊಡಿ. ಈ ಕಡೆ ಹೇಳಿ. ನಮಸ್ಕಾರ ಸರ್. ಹೇಳಿ. ನಮ್ಮ ಹುಡುಗಿ ಬಗ್ಗೆ, ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಸರ್. ಯಾರ ಬಗ್ಗೆ? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಸರ್. ಸರಿ. ಡೇಟ್ ಆಫ್ ಬರ್ತಾ ಪ್ರಶ್ನಾಶಾಸ್ತ್ರನ?
ಪ್ರಶ್ನೆಶಾಸ್ತ್ರ ಸರ್. ಹೇಳಿ, 1ರಿಂದ 249 ಹೇಳಿ. 30 ಸರ್. ಯಾವ ವಿಚಾರ? ಮದುವೆ ಬಗ್ಗೆ ಸರ್. ಓಕೆ. ನೋಡ 7ನೇ ಮನೆ ಚಂದ್ರ. 7ನೇ ಮನೆ ಚಂದ್ರ ಬಂದಿದೆ. 5ನೇ ಮನೆ, 10ನೇ ಮನೆ, 5ನೇ ಮನೆ. ಓಕೆ. ಚಂದ್ರನ ವಿಚಾರದಲ್ಲಿ ಎಲ್ಲ ಕೂಡ ನೆಗೆಟಿವ್ ಸೈಡ್ ಬಂದ್ಬಿಟ್ಟಿದೆ, ಪಾಸಿಟಿವ್ ಸೈಡ್ ಇಲ್ಲ. ಸೊ ಏನೋ ಈ ಒಂದು 10ನೇ ಮನೆ ಬಂತು ಅಂತಂದ್ರೆ ಈ ಕೆಲವರಿಗೆ ಏನಂತಾರೆ, ಈ ಅಧಿಕಾರದ ವಿಚಾರ ಅಥವಾ ಒಂದು ನಮ್ಮ ಸಮ ಅಂತ ಬರುತ್ತಲ್ಲ, ಅದ್ರ ಮೇಲೆ ವರ್ಕ್ ಆಗುತ್ತೆ. ಏನಾದ್ರು ತಗೊಳ್ಳೋದು ಕೊಡೋದು, ನಿಮ್ಮ ಮನೆತನ, ಇಂಥವೆಲ್ಲ ಇಲ್ಲಿ ಅಡ್ಡ ಬರ್ತಾ ಇದೆ ಅಂತ ಬರ್ತಾ ಇದೆ. 1. 2ನೇದು, ನೀವು ಕೊಟ್ಟಿರ್ತಕ್ಕಂಥ ಜಾತಕ ಅದು ಯಾವ್ದು ಕೊಟ್ಟಿರ್ತೀರೋ ಅದ್ರಲ್ಲಿ ಯಾವ ನಕ್ಷತ್ರ ಬಂದಿದೆಯೋ ಅದರಿಂದ ರಿಜೆಕ್ಟ್ ಆಗ್ತಾ ಇದೆಯಾ ಗೊತ್ತಿಲ್ಲ. ಅದು 2ನೇದು. 1ನೇದು ಏನ್ ಓದಿದ್ದಾರೆ? ಸೆಕೆಂಡ್ ಇಯರ್ ಓದ್ಯಾವ ಸರ್. ಸೆಕೆಂಡ್ ಇಯರ್ ಓದವ್ರೆ. ಈಗ ಬರ್ತಾ ಇರೋ ಹುಡುಗ ಎಲ್ಲ ಯಾವ ಕಡೆಯಿಂದ ಬರ್ತಾ ಇದಾರೆ? ಲಿಂಗ್ಸೂರಿಂದ ಸರ್. ಊರಲ್ಲ, ಅಂದ್ರೆ ಏನೇನ್ ಕೆಲಸ ಮಾಡ್ಕೊಂಡ್ ಬರ್ತಾ ಇದಾರೆ? ಊರ್ ಯಾಕೆ ಬೇಕು ನಮ್ಗೆ? ಅವರು ಕೆಲಸ ಮಾಡ್ತಾ ಇಲ್ಲ ಸರ್, ಹಂಗೆ ಮನೆಯಲ್ಲೇ ಮಾಡ್ತಾರೆ. ಇವ್ರಲ್ಲಮ್ಮ, ಗಂಡು ಬರುತ್ತಲ್ಲಮ್ಮ, ಅವ್ರದ್ದು ಏನ್ ಕೆಲಸದಿಂದ ಬರ್ತಾರೆ? ಗೌರ್ಮೆಂಟ್ ಕೆಲಸದವ್ರು ಬರ್ತಾರಾ, ಪ್ರೈವೇಟ್ ಕೆಲಸದವ್ರು ಬರ್ತಾರಾ? ಅದನ್ನ ಕೇಳ್ತಾ ಇದ್ದೀನಿ. ಗೌರ್ಮೆಂಟ್ ಕೆಲಸ ಇಲ್ಲ ಸರ್, ಕಾಂಟ್ರಾಕ್ಟರ್ ಸರ್. ಯಾರು? ಹುಡುಗ ಸರ್. ಈಗ ಈಗೇನ್ ಒಂದೇ ಒಂದು ಹುಡುಗನ ಬಗ್ಗೆ ಕೇಳ್ತಾ ಇದ್ದೀರಾ? ಇಲ್ಲ ಸರ್, ಈಗ ಮೊನ್ನೆ ನೋಡ್ಯಾರ ಸರ್, ಅವರು ಕಾಂಟ್ರಾಕ್ಟರ್ ಸರ್. ಅವರು ಈಗ ನೀವು ಪ್ರಶ್ನೆ ಏನ್ ಹೇಳಿದ್ರು ಮದುವೆ ಬಗ್ಗೆ ಕೇಳಿದ್ರಿ. ಈಗ ಯಾರಾದ್ರೂ ಒಬ್ರು ಮೊನ್ನೆ ನೋಡ್ಕೊಂಡು ಹೋಗಿದ್ದಾರೆ, ಅವರು ಬರ್ತಾರೋ ಇಲ್ವೋ ಅಂತ ತಾನೇ? ಹೌದು ಸರ್. ಅವರು ನೀವು ಕರೆಕ್ಟ್ ಆಗಿ ಪ್ರಶ್ನೆ ಕೇಳಿಲ್ಲ ಅಂತಂದ್ರೆ ನಾವು ಬೇರೆ ಬೇರೆ ಕಸ್ಬು ನೋಡ್ಬೇಕಾಗತ್ತೆ. ಇದು ಸ್ವಲ್ಪ ಡೌಟೇ. 7ನೇ ಮನೆಯಲ್ಲಿ 10ನೇ ಮನೆ ಪ್ರತಿಷ್ಠೆ ಬರುತ್ತೆ. ಚೆನ್ನಾಗಿ ಕೊಟ್ರೆ ಮಾಡ್ಕೋತಾರೆ, ಅದನ್ನ ಹೇಳ್ ಕಳಿಸಿ. ಸಂಬಂಧ ಬೆಳೆಸಕ್ಕೆ 3ನೇ ಮನೆ ಸಂಬಂಧ. ಶನಿ ನೋಡೋಣ, ಅವ್ರೇನಾದ್ರು ಸಂಬಂಧಕ್ಕೆ ಮತ್ತೆ ವಾಪಸ್ ಬರ್ತಾರ ಅಂತ. ಶನಿಯ ಕಾಂಬಿನೇಷನ್ ನೋಡೋಣ ಸಂಬಂಧಕ್ಕೆ. ಶನಿನಲ್ಲಿ ಇಲ್ಲ, ಸಂಬಂಧ ಮಾಡಕ್ಕೆ 12ನೇ ಮನೆ ಬಂದಿದೆ, ಸ್ವಲ್ಪ ಡೌಟ್ಫುಲ್ಲು. ಸೊ ಅವ್ರಿಗೆ ಏನ್ ಬೇಕು ನಾವು ಮಾಡ್ಕೊಡ್ತೀವಿ ಅಂತ ನಿಮಗೆ ಶಕ್ತಿ ಇದ್ರೆ, ಆ ಹುಡುಗ ಬೇಕು ಅಂತ ಅನ್ಸಿದ್ರೆ ಯಾರು ಕರ್ಕೊಂಡ್ ಬಂದಿರೋ ಅವ್ರ ಹತ್ರ ಕೇಳ್ಕೊಳ್ಳಿ. ಸ್ವಲ್ಪ ಇಲ್ಲಿ ಡೌಟ್ಫುಲ್ ಆಗಿ ಬಂದಿದೆ, ಕ್ಯಾನ್ಸಲ್ ಆಗೋ ಸಾಧ್ಯತೆ ಸ್ಟ್ರಾಂಗ್ ಆಗಿದೆ. ಮದುವೆನ ಕಾಂಬಿನೇಷನ್ ಸ್ವಲ್ಪ ಟಫ್ ಇದೆ. 10ನೇ ಮನೆ ಬಂತಲ್ಲ, 10ನೇ ಮನೆ ಲೆವೆಲ್ ಇರುತ್ತೆ, ಇಷ್ಟೇ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಅಂತ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನಮ್ಮ ಮಗಳ ಮದುವೆ ಬಗ್ಗೆ ಕೇಳ್ಬೇಕು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ, ಜಾತಕಕ್ಕೆ ಹೋಗ್ಲಾ? ಜಾತಕಕ್ಕೆ ಹೋಗಿ ಗುರುಜಿ. ಡೇಟ್ ಆಫ್ ಬರ್ತ್ ಹೇಳಿ. 10/4/1997, ಸಂಜೆ 6:20. ಹುಟ್ಟಿದ ಊರು? ಹೊಸದುರ್ಗ. ಹೊಸದುರ್ಗ. 10 ಏಪ್ರಿಲ್ 1997, 6:20. ರಾಶಿ ಬಂದ್ಬಿಟ್ಟು ವೃಷಭ ರಾಶಿ, ಕೃತಿಕಾ ನಕ್ಷತ್ರ. ಸರಿ ಇದೆಯಾ? ಹೌದು ಗುರುಜಿ. ಓಕೆ. ಈಗ ನಡೀತಾ ಇರ್ತಕ್ಕಂಥ ದಶದ ಮೇಲೆ ನೋಡೋಣ. ರಾಹು ದಶೆ ನಡೀತಾ ಇದೆ. ರಾಹು ದಶೆ ವಿವಾಹವನ್ನ ಕೊಡ್ತಾ ಇದೆ, ಏನು ತೊಂದರೆ ಇಲ್ಲ. ವಿವಾಹದ ಕಾಂಬಿನೇಷನ್ ಖಂಡಿತ ಇಲ್ಲಿ 7ನೇ ಮನೆ ತೋರಿಸ್ತಾ ಇದೆ. ದಶಾ ಸ್ವಲ್ಪ ಓಕೆ ಹೇಳ್ತಾ ಇದೆ, ಆದ್ರೆ 12ನೇ ಮನೆ 6ನೇ ಮನೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ವೀಕ್ ಇದೆ, ತೊಂದರೆ ಇಲ್ಲ. ಭುಕ್ತಿ ತುಂಬಾ ಸ್ಟ್ರಾಂಗ್ ಆಗಿದೆ, ಭುಕ್ತಿ ಮತ್ತೆ ಅಂತರ್ಭುಕ್ತಿ. ಈಗ ಸದ್ಯಕ್ಕೆ ಬರ್ತಾ ಇದೆ, ನೀವು ಡಿಸಿಷನ್ ತಗೋಬೇಕು ಅಂತ ಹೇಳ್ತಾ ಇದೆ ದಶಾಭುಕ್ತಿಗಳು. ತೀರ್ಮಾನಗಳು ತಗೊಂಡ್ರೆ ಮಾತ್ರ ಇದು ಬೇರೆ ಆಗುತ್ತೆ. ಸುಮ್ನೆ ಮದುವೆ ಯಾವ ಆಗತ್ತೆ ಅಂತ ಹೇಳಿದ್ರೆ ತೀರ್ಮಾನಗಳು ತಗೊಳ್ಬೇಕು. 7ನೇ ಮನೆ ಮಂಗಳ ಬಂದಿದೆ. ಏನ್ ಮಾತಾಡಿ, ಏನ್ ಸೈಲೆಂಟ್ ಆಗಿದ್ರಲ್ಲ? ಇದ್ರ ಇಲ್ವಾ? ಇದು ಮೊಬೈಲ್ ಹಾಕಿ ಕೇಳಿಲ್ಲ ಗುರುಜಿ. ದಯವಿಟ್ಟು ಅಲ್ಲಿಂದ ಕಾಲ್ ಮಾಡ್ಬೇಕಾದ್ರೆ ಟಿವಿ ಮ್ಯೂಟ್ ಮಾಡಿದ್ರೆ ಮಾತ್ರ ಕನೆಕ್ಟ್ ಮಾಡ್ತಿಲ್ಲ, ಕನೆಕ್ಟ್ ಮಾಡಲ್ಲ ಅಂತ ಹೇಳಿ. ಕೇಳಿಸಲ್ವಾ? ಮದುವೆ ಇವಾಗ ಅನುಕೂಲಕರವಾಗಿದೆ, ಬಂದಿದ್ದು ಬೇಗ ಆಗುತ್ತೆ, ನಿಮ್ಮಿಷ್ಟ. ಮುಂದಿನ ಕರೆ. ನಮಸ್ಕಾರ. ಮಾತಾಡಿ. ಹಲೋ, ನಮಸ್ತೆ ಸರ್. ಹೇಳಿ. ನಾನು ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು. ಕೆಲಸದ ಬಗ್ಗೆ ಪ್ರಶ್ನಾಶಾಸ್ತ್ರಕ್ಕ ಅಥವಾ ಜಾತಕದಲ್ಲ? ಇಲ್ಲ, ಡೇಟ್ ಆಫ್ ಬರ್ತ್. ಹೇಳಿ. 15/9/2000. ಓಕೆ. 3:28 AM. ಹುಟ್ಟಿದ ಊರು? ಚಿತ್ರದುರ್ಗ. ಈಗ ಕೆಲಸದಲ್ಲಿ ಇದ್ದೀರಾ ಅಥವಾ ಕೆಲಸ ಹುಡುಕ್ತಾ ಇದ್ದೀರಾ? ಹುಡುಕ್ತಾ ಇದ್ದೀವಿ. ಓಕೆ. ಈಗ ನಿಮ್ಮ ರಾಶಿ ಬಂದ್ಬಿಟ್ಟು ಮೀನ ರಾಶಿ, ಉತ್ತರ ಭಾದ್ರಪದ ನಕ್ಷತ್ರ, ಸರಿನಾ? ಹಾ ಸರ್. ಈಗ ಸದ್ಯಕ್ಕೆ ನಿಮ್ಮ ಜಾತಕದಲ್ಲಿ ಬುಧ ಮುಂದಿನ ವರ್ಷ ಫೆಬ್ರವರಿ ಎಂಡ್ ಆಗ್ತಾ ಇದೆ.
ಫೆಬ್ರವರಿ ಬುಧ ಎಂಡಿಂಗ್ ಅಲ್ಲಿರೋದ್ರಿಂದ 8ನೇ ಮನೆ ತೋರಿಸ್ತಾ ಇದೆ ಜಾಬ್ಗೆ. ಸ್ವಲ್ಪ ನೆಕ್ಸ್ಟ್ ಫೆಬ್ರವರಿವರೆಗೂ ಸ್ಟ್ರಾಂಗ್ ಆಗಿಲ್ಲ. ನೆಕ್ಸ್ಟ್ ಕೇತು ದಶ ಬರ್ತಾನೆ, ಬುಧ ಆದ ನಂತರ ಕೇತು ಬರ್ತಾನೆ, 6ನೇ ಮನೆ ತೋರಿಸ್ತಾ ಇದ್ದಾನೆ, 2ನೇ ಮನೆ ತೋರಿಸ್ತಾ ಇದ್ದಾನೆ, ಉತ್ತಮವಾಗಿರುತ್ತೆ. ನೆಕ್ಸ್ಟ್ ಫೆಬ್ರವರಿವರೆಗೂ ಸ್ವಲ್ಪ ಎಣಗಾಡಬೇಕು. ಸಿಕ್ಕರೂ ಕೂಡ ಇಲ್ಲಿಂದ 6 ತಿಂಗಳಾದ್ಮೇಲೆ ಉತ್ತಮವಾಗಿರೋದು ಸಿಗುತ್ತೆ. ಇಲ್ಲಾಂದ್ರೆ ಸಾಧಾರಣವಾಗಿರ್ತಕ್ಕಂಥ ಸಿಕ್ಕೋದು ನೀವು ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ಫೆಬ್ರವರಿ ಆದ್ಮೇಲೆ 7 ಇಯರ್ಸ್ ಉತ್ತಮವಾಗಿರುತ್ತೆ, ಯಾವುದೇ ಟೆನ್ಷನ್ ಇಲ್ಲ. ಈ ಒಂದು ಎಜುಕೇಶನ್ ಪರ್ಪಸ್ಗೆ ಉತ್ತಮವಾಗಿರ್ತಕ್ಕಂಥದ್ದು ಅಂತ ನೋಡಿದಾಗ ಇಲ್ಲಿ 9 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ ಒಂದು ಬಲಗೈ ಮಧ್ಯದ ಬೆರಳಿಗೆ ಒಂದು ಅಮೆಥಿಸ್ಟ್ ಅಂತ ಸಿಗುತ್ತೆ ಹಾಕಿ ಮುಂದಿನ ವರ್ಷ ಉತ್ತಮವಾಗಿರ್ತಕ್ಕಂಥ ಸಿಗ್ತಕ್ಕಂಥದ್ದು. ಸೊ ಇಷ್ಟು ಇವತ್ತಿನ ವಿಚಾರ. ಜೂನ್ 24ಕ್ಕೆ 102ನೇ ಬ್ಯಾಚು. ಯಾರ್ಯಾರು ಇವತ್ತು ಕಾಲ್ ಮಾಡಿದ್ರು ಸಣ್ಣ ಸಣ್ಣ ವಿಚಾರ ತಿಳ್ಕೊಳಕ್ ಹೋಗ್ತೀರಾ. ಕೆಲಸ ಇವತ್ತಲ್ಲ ನಾಳೆ ಸಿಗುತ್ತೆ ಇವ್ರಿಗೆ. ಮದುವೆ ಆಗೋರ್ಗೂ ಅದು ಕೊಟ್ಟಿದೀವಿ, ಮದುವೆ ಆಗೇ ಆಗುತ್ತೆ, ಟೆನ್ಷನ್ ಇಲ್ಲ. ಅದಾದ ಮೇಲೆ ಕೆಲವು ಜೀವನಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಜ್ಯೋತಿಷ್ಯ ಕಲ್ತ್ರೆ ಖಂಡಿತ ಅದರಲ್ಲೇ ಉತ್ತರ ಸಿಗುತ್ತೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಆಯುಷ್ ಟಿವಿಲಿ ಮಾತ್ರ ಜ್ಯೋತಿಷ್ಯ ಹೇಳ್ಕೊಡ್ತಕ್ಕಂಥ ಕಾರ್ಯಕ್ರಮ. ಇನ್ನು ಎಲ್ಲಿಂದ ಎಲ್ಲೇ ಇರ್ತಕ್ಕಂಥ 40ರಿಂದ 50 ಟಿವಿ ಚಾನಲ್ ಅಲ್ಲಿ ಒಬ್ರು ಜ್ಯೋತಿಷ್ಯ ಹೇಳ್ಕೊಡ್ತೀವಿ ಅಂತ ಬರಲ್ಲ. 40ರಿಂದ 50 ಚಾನಲ್ ಅಲ್ಲೂ ಕೂಡ ಜ್ಯೋತಿಷ್ಯರು ಕೂತಿದ್ದಾರೆ. ಬನ್ನಿ ನಿಮ್ದು ಬದಲಾಯಿಸ್ತೀವಿ ಅಂತ ಹೇಳ್ತಕ್ಕಂಥವರೇ ಇದ್ದಾರೆ. ಜ್ಯೋತಿಷ್ಯ ಕಲಿಸ್ಕೊಡೋರು ಅದಕ್ಕಿಂತ ಶ್ರೇಷ್ಠತೆಯಿಂದ ಇರ್ತಕ್ಕಂಥ ಒಂದು ವಿಚಾರ. ಒಳ್ಳೆಯದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.